ನಮಸ್ತೆ. ಆ, ಕರ್ನಾಟಕದಿಂದ ಬಂದು ದುಬೈಯಲ್ಲಿ ಈ ಒಂದು ಸಿಚುವೇಷನಲ್ಲಿ ಅತಂತ್ರ ಸ್ಥಿತಿಯಲ್ಲಿರುವ ನಮ್ಮ ಆತ್ಮೀಯ ಕನ್ನಡಿಗ ಸಹೋದರರಿಗೆ ಖಂಡಿತ ನಾವಿವತ್ತು ಅವರ ವಿಡಿಯೋ ನೋಡಿಕೊಂಡು ಇಲ್ಲಿ ಬಂದಿದ್ದೀವಿ, ಅವರ ಹತ್ರ ಮಾತಾಡಿದ್ದೀವಿ. ನಮ್ಮೊಂದಿಗೆ ಕರ್ನಾಟಕ ಸಂಘದ ಉಪಾಧ್ಯಕ್ಷರಾದ ದಯಾ ಕಿರೋಡಿಯನ್ ಇದ್ದಾರೆ, ಸಂಸು ಪಿಲಿಗೋಡ್ ಅವರಿದ್ದಾರೆ, ಅನಂತರ ನಮ್ಮ ಅಬ್ದುಲ್ ರಹಮಾನ್ ಹೊನ್ನಾವರ್ ಅವರು ಕೂಡ ಇದ್ದಾರೆ. ನಂತರ ಎಲ್ಲ ನಮ್ಮ ಬಂದಿರೋಂಥ ಎಲ್ಲ ನಮ್ಮ ಆತ್ಮೀಯ ಸಹೋದರರಾದ ಕರ್ನಾಟಕದ ಎಲ್ಲ ನಮ್ಮೊಂದಿಗೆ ಕನ್ನಡಿಗರಿದ್ದಾರೆ. ಖಂಡಿತ ನಾವು ಅವ್ರ ಹತ್ರ ಮಾತಾಡಿ ಅವ್ರಿಗೆ ಏನು ಸಮಸ್ಯೆ ಇದೆ ನಾವು ಸ್ಪಂದನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಮಗೆ ಬಳ್ಳಾರಿಯಿಂದ ನಮ್ಮ ನಾಗೇಂದ್ರ ಅಂತ ಅವರೊಂದಿಗೆ ನಮ್ಮ ಮುರಳೀಕೃಷ್ಣ ಅವ್ರ ನಮ್ಮ ಹತ್ರ ಇವರಿಗೆ ಏನು ಸಮಸ್ಯೆ ಇದೆ ಅದಕ್ಕೆ ನಾವು ಸ್ಪಂದನೆ ಮಾಡ್ತೇನೆ ಅಂತ ನಮಗೆ ಒಂದು ಅಶ್ಯೂರೆನ್ಸ್ ಕೂಡ ಕೊಟ್ಟಿದ್ದಾರೆ. ಖಂಡಿತ ನಾವು ಅವರೊಂದಿಗೆ ಅದರೊಟ್ಟಿಗೆ ನಮಗೆ ಬೇರೆ ಯಾರೆಲ್ಲ ಬಂದಿದ್ದಾರೆ, ಇಂಡಿಯನ್ ಕಾನ್ಸುಲೇಟ್ ಕೂಡ ಇವರಿಗೆ ಕನೆಕ್ಟ್ ಆಗಿದೆ. ಖಂಡಿತ ನಾವೆಲ್ಲ ಸೇರಿ ನಮ್ಮ ಕನ್ನಡಿಗ ಸಹೋದರರಿಗೆ ಏನೇ ಸಮಸ್ಯೆ ಬಂದರೂ ನಾವು ಅವರೊಂದಿಗೆ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಅಶ್ಯೂರೆನ್ಸ್ ಕೊಡುತ್ತಾ ನಾವು ನಿಮ್ಮೊಂದಿಗೆ ಇದ್ದೀವಿ ಸರ್. ಮತ್ತು ಈ ಸಂದರ್ಭದಲ್ಲಿ ನಿಮಗೆ ಯಾರಿಗಾದರೂ ಏನು ಈ 70-80 ಏದವರಿಗೆ ನಿಮ್ಗೆ ಏನು ಮೆಡಿಸಿನ್ ಇದೆ ಇಮ್ಮಿಡಿಯೇಟಾಗಿ ನಮ್ಗೆ ಕೊಡಿ. ನಾವು ನಿಮಗೆ ಎಲ್ಲ ಮೆಡಿಸಿನನ್ನು ಯಾರಿಗೆ ಬೇಕು ಇವತ್ತು ರಾತ್ರಿ, ಇವತ್ತು ಇಲ್ಲ ನಾಳೆ, ಯಾರಿಗಾದರೂ ಡಾಕ್ಟರ್ ಕನ್ಸಲ್ಟೇಷನ್ ಇದ್ದರೆ ಅದೇಲಿ ನಾವು ಮಾಡಿಸ್ತೀವಿ. ಫ್ರೀಯಾಗಿ ಮೆಡಿಸಿನು ಮತ್ತು ಎಲ್ಲನೂ ಅರೇಂಜ್ ಮಾಡ್ತೀವಿ. ಮತ್ತು ಬೇರೆ ಏನಾದರೂ ಸಮಸ್ಯೆ ಇದ್ದರೆ ನಾವೆಲ್ಲ ಕನ್ನಡಿಗರು, ದುಬೈಯಲ್ಲಿರೋ 3,30,000 ಕನ್ನಡಿಗರು ನಾವು ಇಲ್ಲಿದ್ದೀವಿ, ನಾವೆಲ್ಲ ನಿಮ್ಮೊಂದಿಗಿದ್ದೀವಿ, ಸದಾ ನಿಮ್ಮ ಸೇವೆಯಲ್ಲಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನಮ್ಮೊಂದಿಗೆ ದಯಾ ಕಿರೋಡಿಯನ್ ಇದ್ದಾರೆ. ಒಂದೇ ನಿಮಿಷ. ಎಲ್ರಿಗೂ ನಮಸ್ಕಾರ. ಹಿದಾಯತ್ ಅಡ್ಡೂರ್ ಅವರೆಲ್ಲ ಹೇಳಿದ್ದಾರೆ. ಬೇಸಿಕಲಿ ಇದೇನು ನಾವು ಮಾತಾಡುವಂಥ ಪರಿಸ್ಥಿತಿ ಅಲ್ಲ, ಆದರೆ ಅವರಿಗೆ ನಾವು ಇವತ್ತು ಬಂದದ್ದು ಅವ್ರ ಹತ್ರ ಎಲ್ಲ ಇದೆ. ಆದರೆ ಒಂದು ಮನಸ್ಸಿಗೆ ಒಂದು ಏನು ಹೇಳ್ತಾರೆ ಕಾನ್ಫಿಡೆನ್ಸ್, ಧೈರ್ಯ ಅಷ್ಟೇ, ಅದನ್ನು ಕೊಡಲಿಕ್ಕೆ ನಾವು ಬಂದಿದ್ದೇವೆ. ಸೆಕೆಂಡ್ಲಿ ಮತ್ತೆ MLA ಅವರು ತುಂಬ ಆಶ್ವಾಸನೆ ಕೊಟ್ಟಿದ್ದಾರೆ, ಅಲ್ಲಿಂದ ಫೋನ್ ಮಾಡಿ ಇದೆಲ್ಲ. ಸೊ ಅವರು ಕೂಡ ಇವರಿಗೆ ಏನು ಸಮಸ್ಯೆ ಆಗದಾಗೆ ನೋಡ್ಕೊಳ್ಳಿ ಅಂತ ಒಂದು ಮಾತು ಹೇಳಿದ್ದಾರೆ. ಖಂಡಿತವಾಗಿ ಅದೇ ಅಲ್ಲದೆ ಸರ್ಕಾರ ಕೂಡ ಭರವಸೆ ಕೊಟ್ಟಿದೆ. ಸೊ ನಾವು ಎಲ್ಲರೂ ಇದ್ದೇವೆ, ಕನ್ನಡ ಸಂಘ ದುಬೈ ಆಗಲಿ, ಹಿದಾಯತ್ ಅಡ್ಡೂರು ಕೂಡ ನಮ್ಮವರೇ. ಕನ್ನಡಿಗ ಹೆಲ್ಪ್ಲೈನ್ ಅಂತ ಮಾಡಿ ಒಂದು ದೊಡ್ಡ ಕೆಲಸ ಮಾಡಿದ್ದಾರೆ ಕೋವಿಡ್ ಟೈಮ್ನಲ್ಲಿ, ನಾವೆಲ್ಲರೂ ಒಟ್ಟಿಗೆ ಕೊಡಿ ಹಾಗೆ. ಸೊ ದಯಮಾಡಿ ಯಾರು ಇವನ್ ಅವರ ಮನೆಯವರು ಕೂಡ ಪ್ಯಾನಿಕ್ ಆಗಬಾರ್ದಂತ ಹೇಳ್ತಾ ನಾವು ಅವರ ಜೊತೆ ಇದ್ದೇವೆ ಅಷ್ಟೇ, ಬೇರೇನಿಲ್ಲ. ಹಲೋ, ಎಲ್ಲರಿಗೆ ನಮಸ್ಕಾರ. ಈಗ ನಾವು ಬಳ್ಳಾರಿಲಿಂದ ದುಬೈಗೆ ಟ್ರಿಪ್ಪಿಗೆ ಬಂದಿದ್ವಿ 50 ಜನ. ಏರ್ಪೋರ್ಟ್ನಲ್ಲಿ ಎಲ್ಲ ಬಂದಾಗಿರೋದ್ರಿಂದ ನಾವೆಲ್ಲ ಅವತ್ತು ಹೋಗೋಕ್ಕಾಗಲಿಲ್ಲ. 28ನೇ ತಾರೀಕಿಗೆ ಹೋಗ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬಂದು ಸಿಲುಕೊಂಡಿದ್ದೀವಿ. ಈಗ ಫ್ಲೈಟ್ಗಳು ಮತ್ತೆ ಸ್ಟಾರ್ಟ್ ಆಗೋ ತನಕ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಮಾತಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಮತ್ತು ಮಂತ್ರಿಗಳು, ಮಿನಿಸ್ಟ್ರಿಗಳು ಮತ್ತು ಎಲ್ಲರೂ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ಈ ನಮ್ಮ ದುಬೈನಲ್ಲಿ ಇರ್ತಕ್ಕಂಥ ಕನ್ನಡದ ಸಂಘದವರು, ಅವರ ಅಧ್ಯಕ್ಷರು, ಅವ್ರ ಟೀಮ್ ಎಲ್ಲ ನಮ್ಮ ಹತ್ರ ಜೊತೆಗೆ ಬಂದು ನಮಗೆ ಧೈರ್ಯ ತುಂಬಿ, ನಿಮ್ಗೆ ಹಣಕಾಸಿನ ವ್ಯವಸ್ಥೆ ಮಾಡ್ತೀವಿ, ಲಾಡ್ಜಿಂಗು ಮಾಡ್ತೀವಿ, ಊಟನೂ ಮಾಡಿಕೊಡ್ತೀವಿ ಅಂತಂತೇಳಿ ಹೇಳಿರೋದಕ್ಕೆ ನಮಗೆ ತುಂಬ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ಈ ಅವರ ಕಾಳಜಿಗೆ ನಾವು ತುಂಬ ಅಭಾರಿಯಾಗಿದ್ದೀವಿ ನಾವೆಲ್ಲರೂ. ಹಾಗಾಗಿ ನಮಗೆ ಈಗ ಏನಿದ್ರೆ ಮಾನಸಿಕನಲ್ಲಿ ಏನು ದುಮ್ಮಾನ ಇತ್ತು ಅದೆಲ್ಲ ಕಮ್ಮಿ ಆಗಿಬಿಟ್ಟು ನಮ್ಮವ್ರು ಇದ್ದಾರಪ್ಪ, ನಮ್ಮ ಕನ್ನಡದವ್ರು ಇದ್ದಾರಪ್ಪ ಅನ್ನೋ ಒಂದು ಧೈರ್ಯ ನಮಗೆಲ್ಲರಿಗೆ ಬಂದಿದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಮ್ಮೊಂದಿಗೆ ನಮ್ಮ ಸಮ್ಮದ್ ಬಿರಾಲಿ ಕೂಡ, ಸಮಾಜ ಸೇವಕರು, ಅವರು ಕೂಡ ಒಟ್ಟಿಗಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೀನಿ. ಒಂದು ಹೇಳಿಕೆ ಮರೆತು ಹೋಯಿತು, ನಮ್ಮ ಕನ್ನಡ ಸಂಘ ದುಬೈ ಅಧ್ಯಕ್ಷರು ಕೂಡ ಬರಬೇಕಿತ್ತು. ಅವರು ದಾವಣಗೆರೆ ಅವರು ಶಶಿಧರ್ ನಾಗರಾಜಪ್ಪ ಅಂತ. ಸೊ ಅವರು ಕೂಡ ತಮ್ಮೆಲ್ಲರ ಜೊತೆ ಇದ್ದಾರೆ ಎಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗೂ ನಮ್ಮ ಒಂದು ಕೋರ್ ಕಮಿಟಿ ಕೂಡ ಇದೆ. ಇದೊಂದು 40 ವರ್ಷದ ಸಂಘ. ಸೊ ತಾವು ಎಲ್ಲರೂ ತಮ್ಮ ಜೊತೆ ನಾವು ಇದ್ದೇವೆ ಅಷ್ಟೇ. ಈಗ ಕನ್ನಡ ಸಂಘದ ಪರವಾಗಿ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಸಹೋದರರಿಗೆ ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾವು ಇಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತ ಗೊತ್ತಾಗಿ ಅವರು ನಮ್ಮ ಟಿ ವಿಗಳಲ್ಲಿ ನೋಡಿ ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮ ಹತ್ರ ಸಮಸ್ಯೆಗಳನ್ನು ಕೇಳಿಕೊಂಡು ಮಾತಾಡಿದ್ದಾರೆ. ಅವರು ಎಲ್ಲ ಭರವಸೆಗಳನ್ನು ಕೊಟ್ಟಿದ್ದಾರೆ. ನಿಮಗೆ ನಾಳೆಯಿಂದ ಅದು ಏನೇ ಇದ್ದರೂ ನಾವೇ ನಿಮ್ಮನ್ನು ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು
ನಿಮ್ಮನ್ನು ಫ್ಲೈಟ್ ಹತ್ಸೋವರೆಗೂ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಾವು ಅವರು ಹೇಳಿದ್ರೂ ಕೂಡ ನಾವು ಇನ್ನೂ ಇದಕ್ಕೂ ಮುಂಚೆ ಇವು MLA ನಾಗೇಂದ್ರ ಸಾರ್ ಕಡೆಯಿಂದ ಅವರು ಮತ್ತು ಡೋನ್ ಪ್ರತಾಪ್ ಅವ್ರ ಕಡೆಯಿಂದ ಕೂಡ ಭರವಸೆಗಳು ಬಂದಿದ್ವು. ಈಗ ಅದನ್ನು ನಾವು ಕ್ಲಿಯರೆನ್ಸ್ ಮಾಡಿಕೊಂಡು ಇವರಿಗೆ ಏನು ಅಂತ ಹೇಳ್ತೀವಿ. ಹೇಳಿದ ಮೇಲೆ ಅದರ ಪ್ರಕಾರ ನಮಗೆ ಇವರು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ತುಂಬ ಆಭಾರಿಗಳಾಗಿರ್ತೀವಿ. ಅದ್ರ ಜೊತೆಗೆ ನಾವು ಎಲ್ಲ 50+ ಇರೋದರಿಂದ, ಆಲ್ಮೋಸ್ಟ್ 60+ ಬಹಳ ಜಾಸ್ತಿ ಜನ ಇರೋದರಿಂದ ಕೆಲವು ಜನರಿಗೆ BP ಶುಗರ್ಗಳು ಅವ್ಯವಸ್ಥೆ ಇದೆ. ಮೆಡಿಸಿನ್ಸು ತಗೊಳ್ತಾ ಇದ್ದಾರೆ. ಮತ್ತು ಆಲ್ಮೋಸ್ಟು ಮೆಡಿಸಿನ್ಸ್ ಕೂಡ ಮುಗಿಯೋಕ್ಕೂ ಬಂದಿದ್ದಾವೆ. ಹಾಗಾಗಿ ಆ ಮೆಡಿಸಿನ್ಸ್ ಕೂಡ ಏನು ಬೇಕೋ ಎಲ್ಲವೂ ಹೇಳ್ತೀವಿ ಅವ್ರಿಗೆ, ಸಂಘದವ್ರಿಗೆ. ಅವು ತಂದು ಕೊಟ್ಟರೆ ಮೊದಲನೆಯದಾಗಿ ಬಹಳಷ್ಟು ಅವ್ರನ್ನ ನಾವು ಪ್ರೀತಿ ಮಾಡ್ತೀವಿ, ಅಷ್ಟೇ ಅವ್ರಿಗೆ ಗೌರವ ಕೊಟ್ಟು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೀವಿ ಎಂದು ತಮ್ಮ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.